ಭಾರತದ ಪಾಲಿಟಿಕ್ಸ್, ಪವರ್ ಮತ್ತು ಆರ್ಥಿಕತೆಯ ಹೈಲೈಟ್ಸ್ ನೊಂದಿಗೆ ನಾನು ಬಂದಿದ್ದೀನಿ. ಸಂಸತ್ತಿನಲ್ಲಿ ಸದ್ದು ಮಾಡಿದ ಟಾಪ್ ಸುದ್ದಿಗಳು ಹಾಗೂ ಆರ್ಥಿಕತೆಯ ತಿರುವುಗಳು ಯಾವ ರೀತಿ ಇದೆ, ಈ ಎಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿ ನಿಮ್ಮ ಮುಂದೆ. ರಾಷ್ಟ್ರಗೀತೆ ವಂದೇ ಮಾತರಂನ 150ನೇ ವರ್ಷಾಚರಣೆ ಕುರಿತ ಚರ್ಚೆ ಸಂಸತ್ತಿನಲ್ಲಿ ಭಾರಿ ಸದ್ದು ಮಾಡಿದೆ. ಗೀತೆಯ ಕೆಲವು ಸಾಲುಗಳನ್ನ ಕೈಬಿಟ್ಟ ನಿರ್ಧಾರದ ಕುರಿತು ಪ್ರಧಾನಮಂತ್ರಿ ಮತ್ತು ಕಾಂಗ್ರೆಸ್ ನಾಯಕರು ಒಬ್ಬರಿಗೊಬ್ಬರು ವಾಗ್ದಾಳಿ ನಡೆಸಿದ್ದಾರೆ. ಇದು ಬಂಗಾಳ ಚುನಾವಣೆಗೆ ಸಮಯವಾಗಿರುವ ರಾಜಕೀಯ ತಂತ್ರ ಎಂದು ವಿರೋಧ ಪಕ್ಷಗಳು ಆರೋಪಿಸಿದೆ. ಇತ್ತೀಚೆಗೆ ವಿಮಾನಗಳ ರದ್ದತಿ ಮತ್ತು ವಿಮಾನ ನಿಲ್ದಾಣಗಳಲ್ಲಿ ತೊಂದರೆ ಉಂಟಾದ ಬಗ್ಗೆ ಕೇಂದ್ರ ಸರ್ಕಾರ ಮಧ್ಯ ಪ್ರವೇಶ ಮಾಡಿದೆ. ವಿಮಾನಗಳ ರದ್ದತಿ ಮತ್ತು ವಿಮಾನ ನಿಲ್ದಾಣಗಳಲ್ಲಿ ಉಂಟಾದ ಗೊಂದಲಗಳ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ಅವರು ನಿಯಮಗಳು ಜನರನ್ನ ಕಿರುಕುಳ ನೀಡಲು ಅಲ್ಲ, ಬದಲಿಗೆ ವ್ಯವಸ್ಥೆಯನ್ನ ಸರಿಪಡಿಸಲು ಇರಬೇಕು ಎಂದು ಹೇಳಿದ್ದಾರೆ. ಇದರ ಬೆನ್ನಲ್ಲೇ ವಿಮಾನಯಾನ ಮಹಾನಿರ್ದೇಶನಾಲಯ ಇಂಡಿಗೋದ 5% ಹಾರಾಟದ ವೇಳಾಪಟ್ಟಿಯನ್ನ ಕಡಿತಗೊಳಿಸಿದೆ. ಲೋಕಸಭೆಯಲ್ಲಿ ಮಾವೋವಾದಿ ಪೀಡಿತ ರಾಜ್ಯಗಳು ಮತ್ತು ಜಿಲ್ಲೆಗಳ ಸಂಖ್ಯೆ ಕಳೆದ 10 ವರ್ಷಗಳಲ್ಲಿ ಗಣನೀಯವಾಗಿ ಕಡಿಮೆಯಾಗಿದೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ. ರಾಜ್ಯ ರಾಜಕೀಯದಲ್ಲಿ ಕುಸ್ತಿ ಕದನ ಒಂದ್ ಕಡೆ ಆದ್ರೆ ಆರ್ಥಿಕತೆಯ ಚಕ್ರ ಯಾವ ಕಡೆ ಸಾಗ್ತಾ ಇದೆ ನೀವೇ ನೋಡಿ. ಈಗ ನಾವು ಕಳೆದ 24 ಗಂಟೆಗಳಲ್ಲಿ ದೇಶದ ವ್ಯಾಪಾರೋದ್ಯಮ ಮತ್ತು ಷೇರುಪೇಟೆ ಕಂಡ ಮಹತ್ವದ ಏರಿಳಿತಗಳತ್ತ ಗಮನ ಹರಿಸೋಣ. ಕೈಗಾರಿಕೋದ್ಯಮಿ ಅನಿಲ್ ಅಂಬಾನಿ ಅವರ ಪುತ್ರ ಜೈ ಅನ್ಮೋಲ್ ಅನಿಲ್ ಅಂಬಾನಿ ಮತ್ತು ರಿಲಯನ್ಸ್ ಹೋಮ್ ಫೈನಾನ್ಸ್ ಲಿಮಿಟೆಡ್ ವಿರುದ್ಧ ಸಿಬಿಐ ರೂಪಾಯಿ 228 ಕೋಟಿ ಬ್ಯಾಂಕ್ ವಂಚನೆ ಪ್ರಕರಣ ದಾಖಲಿಸಿದೆ. ಭಾರತದ ಆರ್ಥಿಕತೆಯು ಬಲವಾದ ದೇಶೀಯ ಬೇಡಿಕೆ ಮತ್ತು ಸೇವಾ ವಲಯದ ಬಲದಿಂದಾಗಿ ನಿರೀಕ್ಷೆಗಿಂತ ಉತ್ತಮ ಪ್ರಗತಿ ಸಾಧಿಸುತ್ತಿದ್ದು 2025ರಲ್ಲಿ ಜಿಡಿಪಿ 6.6% ಬೆಳವಣಿಗೆ ಕಾಣುವ ಸಾಧ್ಯತೆ ಇದೆ ಎಂದು ವಿಶ್ವಸಂಸ್ಥೆಯ ವರದಿಯೊಂದು ತಿಳಿಸಿದೆ. ಜಾಗತಿಕ ಮಾರುಕಟ್ಟೆಗಳಲ್ಲಿ ಏರಿಳಿತಗಳು ಸಾಮಾನ್ಯ, ಆದರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಎಲ್ಲಿದೆ? ಏರಿಳಿತಗಳ ನಡುವೆಯೂ ಭಾರತೀಯ ಷೇರು ಮಾರುಕಟ್ಟೆಯು ಸ್ಥಿರತೆ ಕಾಯ್ದುಕೊಂಡಿದೆ. ಬಂಡವಾಳದ ಹೊರಹರಿವಿನಿಂದಾಗಿ ರೂಪಾಯಿಯ ಮೌಲ್ಯವು ಸಾರ್ವಕಾಲಿಕ ಕನಿಷ್ಠ ಮಟ್ಟವನ್ನ ತಲುಪಿದೆ. ಒಟ್ಟಾರೆ ಕಳೆದ ಒಂದು ದಿನವೂ ದೇಶಕ್ಕೆ ರಾಜಕೀಯ ಜಗಳಗಳು, ಭರವಸೆಯ ಆರ್ಥಿಕ ಮುನ್ಸೂಚನೆ ಮತ್ತು ನಿರ್ಣಾಯಕ ತನಿಖೆಗಳನ್ನ ಹೊತ್ತು ತಂದಿದೆ. ಇದಿಷ್ಟು ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ ಟಾಪ್ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಂಡಿಯನ್ ಟಿವಿ.